ಯಾವಾಗಾದರೂ ಮನೆ ಮಕ್ಕಳು ಆಮೇಲೆ ಅಮ್ಮ, ಅಣ್ಣ, ತಂಗಿ ಎಲ್ಲರೂ ಒಟ್ಟಿಗೆ ಸೇರಿ ಒಂದೇನೋ ಫಂಕ್ಷನ್ನು ಅಥವಾ ಒಂದು ಹಬ್ಬ ಹರಿದಿನನೋ ಸೇರೋ ಹೊತ್ತು ತುಂಬ ದೇವೇಗೌಡರು ಏನಾದ್ರು ಟೈಮ್ ಸಿಗ್ತಿತ್ತಾ ಫ್ಯಾಮ್ಲಿಗೆ? ಇಲ್ಲ, ಹಬ್ಬಗಳಲ್ಲಿ ಒಟ್ಟಿಗೆ ಸೇರ್ತಾ ಇದ್ದರು. ಹ್ಞೂ ಹಬ್ಬದ ದಿನಗಳಲ್ಲಿ ಆ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿದ ಜೊತೆಗೆ ಹರದನಹಳ್ಳಿಲಿ ಅವ್ರು ಹುಟ್ಟಿದಂಥ ಊರಿನಲ್ಲಿ ಪ್ರತಿ ವರ್ಷ ಸತ್ಯನಾರಾಯಣ ಪೂಜೆ ಮಾಡಿಸೋರು. ಆ ಸತ್ಯನಾರಾಯಣ ಪೂಜೆಗೆ ಎಲ್ಲ ಸೇರ್ತಾಯಿದ್ವಿ ನಾವು ಸಣ್ಣ ಮಕ್ಕಳುಗಳು. ಆಗ ಅವತ್ತಿನ ದಿನದಲ್ಲಿ ನಮ್ಮ ಹಳಸಿನಣ್ಣಿಗೆ ಬೆಲ್ಲ ಹಾಕಿ, ತೆಂಗಿನಕಾಯಿ ತುರಿ ಹಾಕಿ, ಬಾಳೆಹಣ್ಣಿನ ಆ ರಸಾಯನ ಮಾಡಿ ಸತ್ಯನಾರಾಯಣ ಪೂಜೆ ಆದಮೇಲೆ ಎಲ್ರಿಗೂ ಕೊಡ್ತಾ ಇದ್ದಂಥ ದಿನಗಳು ಅವೆಲ್ಲ ಒಂಥರ ಎಂಜಾಯ್ ಮಾಡೋದು ನಾವು. ಸರ್, ಒಂದು ಇಮೇಜ್ ಇದೆ ನೀವು ಬಾಲ್ಯದಲ್ಲಿ ಇದ್ದಂಥದ್ದು, ನಿಮ್ಮ ಆಸಕ್ತಿ ಏನಿತ್ತು ಅನ್ನೋದು ಅದರಿಂದ ಗೊತ್ತಾಗುತ್ತೆ. ಪ್ಲೀಸ್ ಪ್ಲೇ ದಿ ಇಮೇಜ್. ಎರಡು 2004 ಇದ್ರದ್ದು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳು. ಆ ಟೈಮಲ್ಲಿ ಒಂದು ಶಾಸಕರ ದಿನಾಚರಣೆ ಮಾಡಿದ್ರು. ಆವಾಗಲೇ ಮುನ್ಸೂಚನೆ ಕೊಟ್ಟಿದ್ರೆ ಅಂತ, ನಾವು ಒಳ್ಳೆ ಬ್ಯಾಟ್ಸ್ಮನ್ ಅಂತ. ಇಲ್ಲ, ನನಗೆ ಕ್ರಿಕೆಟ್ನಲ್ಲಿ ಮತ್ತು ಹಾಕಿನಲ್ಲಿ ಭಾಳ ಆಸಕ್ತಿ. ಹಾಕಿ ಅದು ಮೊದಲಿಂದು ಚಿಕ್ಕ ವಯಸ್ಸಿನಿಂದಲೂ ರೆಗ್ಯುಲರ್ ಆಗಿ ಕ್ರಿಕೆಟ್ನಲ್ಲಿ ಭಾಳ ಆಸಕ್ತಿನೇ ಇದ್ದಂಥದ್ದು ನನಗೆ. ಸರ್, ಇನ್ನೊಂದು ಇಮೇಜ್ ಇದೆ. ಸೊ ಈ ಇಮೇಜ್ ನೋಡಿದರೆ ನಿಮಗೆ ಏನು ನೆನಪಾಗುತ್ತೆ ಹೇಳ್ಬೇಕು ನೀವು. ಪ್ಲೀಸ್ ಪ್ಲೇ. ನನಗೆ ನರಸಿಂಹಯ್ಯವರು ಗುರುಗಳು ಅನ್ನೋದನ್ನ ಈಗಲೂ ನಾನು ಸ್ಮರಿಸ್ಕೊತೀನಿ. ಮೊನ್ನೆನೂ ಸಹ ನಾನು ಗೌರಿಬಿದನೂರಿನ ಪಂಚರತ್ನ ರಥಯಾತ್ರೆಗೆ ಹೋದಾಗ ಅವ್ರ ಸಮಾಧಿಗೆ ಹೋಗಿ ಗೌರವ ಸಲ್ಲಿಸ್ಬಿಟ್ಟು ಬಂದೆ. ಮೊನ್ನೆ ನಾನು ಪಂಚರತ್ನ ರಥಯಾತ್ರೆ ಟೈಮ್ನಲ್ಲಿ ನನಗೆ ಬಹಳ ಅಚ್ಚುಮೆಚ್ಚಿನ ಗುರುಗಳವರು. ಬಹುಶಃ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಯಾವ ರೀತಿ ಬದುಕ್ಬೋದು ಅಂತಕ್ಕಂಥದ್ದನ್ನು ಅವರಿಂದ ನಾವು ಕಲಿಬೇಕು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ದೇವೇಗೌಡರು ನ್ಯಾಷನಲ್ ಕಾಲೇಜಿಗೆ ನಿಮ್ಮನ್ನು ಸೇರಿಸ್ಬೇಕಾದ್ರೆ ಹೋಗಿ ಒಂದ್ಸರಿ ನರಸಿಂಹ ಅವ್ರ ಹತ್ರ ಮಾತಾಡಿದ್ರೆ, ನಾನು ಶಿಕ್ಷಣದಲ್ಲಿ ಪ್ರತಿಭಾವಂತ ಇರಲಿಲ್ಲ. ನಾನು ಜಸ್ಟ್ ಪಾಸ್ ಸ್ಟೂಡೆಂಟು. ಅದಕ್ಕೆ ರೇಗಿಸಿದ್ರು ಅವರು. ನಮ್ಮ ದೊಡ್ಡ ಬ್ರದರು ಎಲ್ಲದರಲ್ಲೂ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ್ದ, ಅವನು ನ್ಯಾಷನಲ್ ಕಾಲೇಜಲ್ಲೇ ಓದಿದ್ದು. ಆಗ ಅವ್ರು ನನಗೆ ರೇಗಿಸ್ತಾಯಿದ್ರು, ನೋಡು ನಿಮ್ಮ ಕುಟುಂಬದ ಹೆಸರು ಉಳಿಸ್ಬೇಕು, ಚೆನ್ನಾಗಿ ಓದಬೇಕಪ್ಪ ಅಂತೇಳಿ ಹಲವಾರು ಬಾರಿ ನನಗೆ ಕಿವಿ ಹಿಂಡಿದ್ದಾರೆ. ಬಟ್ ಹುಟ್ಟು ಗುಣ ಹೋಗ್ಬೇಕಲ್ಲ. ಈಗ ನಾನು ಏನು ಓದ್ತೀನಿ, ಈಗ ಕಾನ್ಸಂಟ್ರೇಟ್ ಮಾಡ್ತೀನಿ, ಆ ಕಾನ್ಸಂಟ್ರೇಷನ್ ಅವತ್ತು ಮಾಡಿದರೆ ಬಹುಶಃ ಎಲ್ಲಿ ಬೇರೆ ರಾಜಕೀಯ ಬಿಟ್ಟು ಬೇರೆ ಎಲ್ಲಿ ಹೋಗ್ತಿದ್ದೋ ಗೊತ್ತಿಲ್ಲ. ಆದರೆ ಅದು ಒಂದು ರೀತಿಯಲ್ಲಿ ನನ್ನ ಲಿಮಿಟೆಡ್ ಇದಾಗ್ಬಿಡೋದು ಜೀವನ. ಅಟ್ಲೀಸ್ಟ್ ಅವತ್ತು ಓದ್ದೇ ಯಾವುದೋ ಇಂಜಿನಿಯರೋ ಡಾಕ್ಟ್ರೋ ಆಗದೆ ಇವತ್ತು ರಾಜಕಾರಣಕ್ಕೆ ಬಂದಿದ್ದರಿಂದ ಲಕ್ಷಾಂತರ ಕುಟುಂಬಗಳಿಗೆ ಜೀವನ ಕೊಟ್ಟಿದ್ದೇನೆ. ಅದು ತೃಪ್ತಿ ಇದೆ ನನಗೆ. ನಿಮ್ಮ ಕಾಲೇಜ್ ದಿನಗಳಲ್ಲಿ ನೀವು ಹೇಗಿದ್ರಿ ಅನ್ನೋ ಬಗ್ಗೆ ಆ ಕಾಲೇಜಿನ ಪ್ರಿನ್ಸಿಪಾಲ್ ಮಾತಾಡಿದ್ದಾರೆ, ಅದನ್ನು ಕೇಳೋಣ. ಶ್ರೀ HD ಕುಮಾರಸ್ವಾಮಿ ಅವರು ನಮ್ಮ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿ. ಅವರು ಬಹಳ ವಿಶೇಷವಾದ ಸನ್ನಿವೇಶದಲ್ಲಿ ನಮ್ಮ ಕಾಲೇಜಿಗೆ ಬಂದರು. ಶ್ರೀ ದೇವೇಗೌಡರು, ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಡಾಕ್ಟರ್ H ನರಸಿಂಹಯ್ಯನವ್ರನ್ನ ಒಂದು ಸರಿ ಭೇಟಿ ಆಗ್ತಾರೆ. ನರಸಿಂಹಯ್ಯನವ್ರ ಹತ್ರ ಅವರು, ನರಸಿಂಹಯ್ಯನವರೇ, ನನ್ನ ಮಗನ ಹೆಂಗಾನ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿ ಉದ್ಧಾರ ಮಾಡಿ ಓದಂಗೆ ಮಾಡಿಬಿಡಿ ನರಸಿಂಹಯ್ಯನವರೇ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ನಿಮ್ಮ ಕಾಲೇಜಿಗೆ ಸೇರಿಸ್ತೀನಿ ಅಂತ. ನರಸಿಂಹಯ್ಯನವರು ಭಾಳ ಸಂತೋಷವಾಗಿ ಆಯಿತು ನಮ್ಮ ಕಾಲೇಜಿಗೆ ಸೇರಿಸಿ ಅಂತ ಹೇಳ್ತಾರೆ. ಬಂದು ಜಯನಗರ ನ್ಯಾಷನಲ್ ಕಾಲೇಜ್ಗೆ 1979ರಲ್ಲಿ ಅವರು BSc ವಿದ್ಯಾರ್ಥಿಯಾಗಿ ನಮ್ಮ ಕಾಲೇಜಿನ ಪ್ರವೇಶ ಪಡೀತಾರೆ. ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನಮ್ಮ ಕಾಲೇಜಿನಲ್ಲಿ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ವಿ ಜಯನಗರ ನ್ಯಾಷನಲ್ ಕಾಲೇಜಿನಲ್ಲಿ. ಆಗ ಅವರು ಮಾಡಿದ ಭಾಷಣದಲ್ಲಿ ಅವರು ಹೇಳ್ತಾರೆ, ನಾನು ಈ ಕಾಲೇಜಿಗೆ ಬಂದ ಮೇಲೆ ಹಲವಾರು ಉತ್ತಮವಾದ ವಿದ್ಯಾರ್ಥಿಗಳ ಸಹವಾಸದಿಂದ ನನ್ನಲ್ಲಿ ಅನೇಕ ಬದಲಾವಣೆಗಳಾದವು ಅಂತ ಹೇಳ್ತಾರೆ. ವಿಶೇಷವಾಗಿ ಕಾಲೇಜ್ ಹತ್ರ ಅವ್ರ ಸ್ನೇಹಿತರ ಮನೆ ಇತ್ತಂತೆ. ಆ ಸ್ನೇಹಿತರ ಮನೆಗೆ ಹೋಗ್ತಾ ಇದ್ರಂತೆ. ಅವ್ರ ಮನೆಯಲ್ಲಿ ಅವ್ರ ಸ್ನೇಹಿತರ ತಾಯಿ ಅವ್ರಿಗೆ ಕೈ ತುತ್ತು ಕೊಡ್ತಾ ಇದ್ರಂತೆ. ಅದನ್ನು ಅವರು ತಮ್ಮ ಭಾಷಣದಲ್ಲಿ ಜ್ಞಾಪಿಸ್ಕೊಂಡ್ರು.
ಅಲ್ಲಿ ಅವ್ರು ಹೇಳಿದಂಥ ರೀತಿಯಲ್ಲಿ ಒಂದು ಬ್ರಾಹ್ಮಣ ಸಮಾಜದ ಸ್ನೇಹಿತ ಪ್ರಭು ಅಂತ ಹೇಳಿ ಅವರ ತಾಯಿ ಮಧ್ಯಾಹ್ನ ರೆಗ್ಯುಲರ್ ಹೋಗುವೆ ಅವ್ರ ಮನೆಗೆ. ಅಲ್ಲಿ ಕಾಲೇಜಿನ ಒಂದು ಪಕ್ಕದಲ್ಲೇ ವಾಕಬಲ್ ಡಿಸ್ಟೆನ್ಸು ನಮ್ಮನ್ನು ಕೂರಿಸ್ಕೊಂಡು ಕೈ ತೂತು ಕೊಡೋದು. ಅದು ಇವತ್ತು ನನಗೆ ಜ್ಞಾಪಕದಲ್ಲಿ. ಅದನ್ನು ಅವತ್ತು ಕಾಲೇಜಿಗೆ ಹೋದಾಗ ನೆನೆಸ್ಕೊಂಡೆ. ಹಲವಾರು ಜನ ಉತ್ತಮವಾದಂಥ ಒಂದು ಸ್ನೇಹಿತರುಗಳಲ್ಲಿ ನನ್ನ ಜೊತೆ ಇದ್ದಾರೆ, ಈಗಲೂ ಇದ್ದಾರೆ. ಸ್ವಂತ ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದಂಥವ್ರು ಇದ್ದಾರೆ, ಸಣ್ಣ ಪುಟ್ಟ ಕೆಲಸಗಳು ಸೇರಿ. ಅದರಿಂದ ಅಲ್ಲಿಂದ ನನ್ನ ಕೆಲವು ಬದಲಾವಣೆಗಳೇ ಆಗಿದ್ದು ನಿಜ. ನ್ಯಾಷನಲ್ ಕಾಲೇಜಿನಲ್ಲಿ ಸೇರ್ಕೊಂಡ ನಂತರ ನಾನು ಈ ಸಿನಿಮಾ ರಂಗದ ಕಡೆ ಹೋಗಿ ವೃತ್ತಿ ಪ್ರಾರಂಭ ಮಾಡಿ ಅಲ್ಲಿಂದ ಹೊಸ ಜೀವನ ಶುರುವಾಯಿತು. ಸರ್, ನಿಮ್ಮ ಸೋದರ ಮತ್ತು ಸೋದರಿಯರು ಉನ್ನತ ವ್ಯಾಸಂಗ ಮಾಡ್ತಾರೆ, ನೀವು ಮಾತ್ರ ಕೇವಲ BSc ಮಾಡಿ ಬೇರೆದ್ದೇ ದಾರಿ ಹಿಡಿತೀರಿ, ಯಾಕೆ? ನಮ್ಮ ಇಬ್ಬರು ತಂಗಿ ಇಬ್ಬರು ಮಾಸ್ಟರ್ ಡಿಗ್ರಿ ತೊಗೊಂಡಿರೋರೆ. ದೊಡ್ಡವಳು ಈ PhD ಮಾಡಿದ್ದಾಳೆ, ಡಾಕ್ಟ್ರೇಟ್ ತಗೊಂಡಿದ್ದಾಳೆ. ಇವಳು ಜರ್ನಲಿಸಮ್ನಲ್ಲಿ ಶೈಲಾ ಅವರು ಜರ್ನಲಿಸಮಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿರೋರು. ಸೊ ನಿಮಗೆ ಅನ್ಸೂಯ ಅವ್ರ ಮೇಲೆ ತುಂಬ ಪ್ರೀತಿ ಅಂತೆ, ಒಡನಾಟ. ಅಂದರೆ ಇಬ್ಬರು ತಂಗಿರ ಮೇಲೂ ಪ್ರೀತಿ, ಇನ್ನೊಮ್ಮೆ ನಮ್ಮ ಚಿಕ್ಕಮ್ಮನ ಮಕ್ಕಳಿದ್ದಾರೆ, ಅವ್ರ ಮೇಲೂ ಪ್ರೀತಿನೇ. ಅವರಿಬ್ಬರನ್ನ ಯಾವ ರೀತಿ ನೋಡ್ಕೊಂಡಿದ್ದಾನೆ ಅದೇ ರೀತಿ ಇವರು ನೋಡ್ತಾನೆ. 4 ಜನ ತಂಗಿರು ಅಂತಕ್ಕಂಥದ್ದು ನಾನು ಇವತ್ತು ಆ ರೀತಿಯಲ್ಲೇ ನಡ್ಕೊಂಬಂದಿದ್ವಿ. ಚಿಕ್ಕ ಮಕ್ಕಳಿಂದಲೂ ಸಾಕಿದ್ದೀವಿ. ಇವತ್ತು ಅವರಿಬ್ಬರನ್ನೂ ನಮ್ಮಿಬ್ಬರು ತಂಗಿಯರ ಜೊತೆಗೆ ಅವ್ರನ್ನೂ ಸೇರಿಸ್ಕೊಂಡು 4 ಜನ ತಂಗಿಯರ ಜೊತೆ ಬಾಂಧವ್ಯ ಇದೆ. ಅದಕ್ಕೆ ಕಾರಣ ಅಟ್ಯಾಚ್ಮೆಂಟ್. ಯಾಕೆ? ನಾನು ಹೊಳೆನರಸೀಪುರದಲ್ಲಿದ್ದಾಗ ಸ್ವಲ್ಪ ಇವರಿಗೆಲ್ಲ ಕತೆ ಹೇಳುವೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ. ಕತೆ ಕೇಳೋಕ್ಕೋಸ್ಕರ ನಾನು ಪಕ್ಕದಲ್ಲಿ ಬಂದು ಕಾಂಪಿಟೇಷನ್ ಅವರಿಗೆ ಮಲಗಲಿಕ್ಕೆ ನಾನು ಕತೆ ಹೇಳ್ತಾಯಿದ್ದೆ, ನಿದ್ದೆ ಮಾಡೋರು. ಅದು ಅಲ್ಲಿಂದಲೂ ಆ ಅಟ್ಯಾಚ್ಮೆಂಟ್ ಬಂತು. ಆಮೇಲಿಂದ ಇತ್ತೀಚೆಗೆ ರಾಜಕೀಯಕ್ಕೆ ಬಂದು ಸಮಯ ಇಲ್ಲ, ಯಾವಾಗಾದರೂ ಫ್ರೀ ಇದ್ದಾಗ ಹೋಗ್ತೀವಿ. ಅದು ಸ್ವಲ್ಪ ಅವರಲ್ಲಿ ಎಲ್ಲೋ ಒಂದು ಕಡೆ ಕೊರಗಿದೆ ಎಲ್ಲರಿಗೂ. ಆಗ ನಮಗೆ ಸಲೀಸಾಗಿ ಸಿಗ್ತಿದ್ದ, ಈಗ ಸಿಗೋದಿಲ್ಲ ನಮಗೆ, ನಮ್ಮನ್ನು ಸ್ವಲ್ಪ ದೂರ ಸರಿತಿದ್ದಾನಲ್ಲ ಅಂತ ಅನ್ನೋದು ಕೊರಗಿದೆ. ಸರ್, ನಿಮ್ಮ ಸಿನಿಮಾ ಆಸಕ್ತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಿಮ್ಮ ಸಿನಿಮಾ ಆಸಕ್ತಿಯ ದ್ಯೋತಕವಾಗಿ ಈ ಥಿಯೇಟರ್ ಇದೆ. ಸೊ ಫಸ್ಟ್ ಅದೊಂದು ವಿಜುವಲ್ಸ್ ನೋಡ್ಬಿಡೋಣ ಪ್ಲೀಸ್. ನಾವು ಕೇಳ್ಪಟ್ವಿ ರೈಸ್ ಮಿಲ್ಲಿಗೆ ಹಾಕಬೇಕಾಗಿರೋಂಥ ಹಣನ ನೀವು ಥಿಯೇಟ್ರಿಗೆ ಹಾಕ್ತೀರಂತ. ಕುಟುಂಬದಲ್ಲಿ ರೈಸ್ ಮಿಲ್ ಹಾಕಬೇಕು ಅಂತೇಳಿ ಚರ್ಚೆಗಳು ನಡೀತಿತ್ತು. ರೇವಣ್ಣ ಅವರು ನಮ್ಮ ತಂದೆಯವರಲ್ಲಿ, ನಮ್ಮ ತಂದೆಯವ್ರ ಸ್ನೇಹಿತರು ಅವರು ಇವರಿಗಿಂತ ಮುಂಚೆನೇ ಒಂದು ರೈಸ್ ಮಿಲ್ ಹಾಕಿದ್ರು. ನಾನು ಒತ್ತಡ ಆಗ್ತೆ, ರೈಸ್ ಮಿಲ್ಗಿಂತ ಒಂದು ಥಿಯೇಟ್ರ್ ಕಟ್ಟೋಣ ಅಂತ. ನನ್ನ ಒತ್ತಾಯಕ್ಕೆ ಮಾಡೋದು ಆ ಥಿಯೇಟ್ರ್ ಕಟ್ತಕ್ಕಂಥದ್ದು. ಆ ಥಿಯೇಟ್ರನ್ನ ಕಟ್ಟಬೇಕಾದ್ರೆ ದಿನ ಬೆಳಗ್ಗೆ ಇಲ್ಲಿಂದ ಹೋಗಿ ರಾತ್ರಿವರೆಗೂ ಅಲ್ಲಿದ್ದು ಮತ್ತು ರಾತ್ರಿ ವಾಪಸ್ ಬರುವ. ಥಿಯೇಟ್ರ್ ಕಟ್ಟಿದ ನಂತರ ಸಿನಿಮಾ ಥಿಯೇಟ್ರ್ ಪ್ರಾರಂಭ ಮಾಡಿದಾಗ ಇವತ್ತು ನಾನು ಹಲವಾರು ಕಡೆ ನೆನೆಸ್ಕೊತೀನಿ. ಆ ಥಿಯೇಟ್ರ್ ಪ್ರಾರಂಭ ಮಾಡೋ ದಿನ 6 ಗಂಟೆ ನಮ್ಮನ್ನು ಹೊಲದಲ್ಲಿ ಕರ್ಕೊಂಡು ಹೋದರು. ನಾನು ಇದ್ದೆ, ರೇವಣ್ಣ ಇದ್ದ, ದೊಡ್ಡಬದ್ರ ಬಾಲಕೃಷ್ಣೇಗೌಡರಿದ್ದರು, ನಾನು 4 ಜನ. ಅವರೊಂದು ಮಾತು ಹೇಳಿದರು, ತೋಟ ಎಲ್ಲ ಸುತ್ತದ ಮೇಲೆ ತೋಟದ ಮಧ್ಯದಲ್ಲಿ ನಿಂತ್ಕೊಂಡು, ಈ ಭೂಮಿನಲ್ಲಿ ನೀವೇನು ಕಷ್ಟಪಟ್ಟು ಸಂಪಾದನೆ ಮಾಡ್ತೀರಿ, ಇದು ನಿಮ್ಮ ಕುಟುಂಬದ ನಿರ್ವಹಣೆ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡುತ್ತೆ. ಅಲ್ಲೇನು ಥಿಯೇಟ್ರ್ ಕಟ್ಟಿಗೆನ ಸಂಪಾದನೆ ಮಾಡಲಿಕ್ಕೆ ಕೊಟ್ಟಿದ್ದೀರಿ, ಅದು ನಿಮ್ಮ ಬದುಕಿನಲ್ಲಿ ಬೇರೆ ಬೇರೆ ದಾರಿ ತಪ್ಪಿಸ್ತಕ್ಕಂಥದ್ದಕ್ಕೆ ಪ್ರೇರೇಪಣೆ ಕೊಡ್ತದೆ, ಅಲ್ಲಿ ಬರೋ ಸಂಪಾದನೆ. ಇದನ್ನು ಹೇಳೋಂಥದ್ದು ಇವತ್ತು ನನ್ನ ತಲೆಯಲ್ಲಿದೆ. ಆ ಮಾತು ಅವ್ರು ಹೇಳೋದಂಥದ್ದು. ಅಲ್ಲಿ ಆ ಥಿಯೇಟ್ರ್ ಓಪನ್ ಮಾಡಿದಾಗ ನಿಮ್ಗೆ ಹೇಳಬೇಕು ಅನ್ನೋದಾದರೆ, ಮಾರ್ನಿಂಗ್ ಶೋ ಸಿನಿಮಾ ಹಾಕಿದ್ರೆ 60 ರೂಪಾಯಿ ಕಲೆಕ್ಷನ್ ಬರೋದು, ಬರೀ 60 ರೂಪಾಯಿ ಶೋ ಮಾಡಿಸಿದ್ದೀವಿ. ನಾನು ದಿನಕ್ಕೆ 3 ಸಿನಿಮಾ ಬಾಕ್ಸ್ಗಳನ್ನ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ತೆಲುಗು ಪಿಕ್ಚರು, ಒಂದು ಇಂಗ್ಲೀಷ್ ಪಿಕ್ಚರ್ನ ಇಲ್ಲೇ ಎತ್ಕೊಳ್ಳೋದು, ಮೈಸೂರಿಗೆ ಹೋಗೋದು, ಒಂದು ಕನ್ನಡ ಬಾಕ್ಸ್ ಎತ್ಕೊಳ್ಳೋದು. ದಿವಸಕ್ಕೆ 2 ಶೋ ಕನ್ನಡ ಸಿನಿಮಾ ನಡೆಸುವೆ, 2 ಶೋ ನಾನು ಕನ್ನಡ ಪಿಕ್ಚರ್ ನಡೆಸುವೆ. ಅಲ್ಲಿ 60 ರೂಪಾಯಿ ಬರ್ತಾಯಿದ್ದಂಥ ಆ ಥಿಯೇಟ್ರ್ನಲ್ಲಿ ಇವತ್ತು ಒಂದು ಶೋಗೆ 15,000 20,000 ಬರುತ್ತೆ. ಆ ಮಟ್ಟಕ್ಕೆ ಜನಗಳಲ್ಲಿ ಒಂದು ಸ್ವಲ್ಪ ಕ್ರೇಜನ್ನ ತಂದು ಆಗ್ತಾನೆ ಮದುವೆನೂ ಆಗಿದ್ದೆ. ಬೆಳಗ್ಗೆ ಇಲ್ಲಿಂದ ಹೊರಟ್ರೆ ಮೈಸೂರಿಗೆ ಹೋಗಿ, ಮೈಸೂರಿಂದ ಹೊಳೆನರಸೀಪುರಕ್ಕೆ ಹೋಗಿ ಆ ಥಿಯೇಟ್ರು ಕಲೆಕ್ಷನ್ನೆಲ್ಲ ಸಾಯಂಕಾಲ 2 ಸೆಕೆಂಡ್ ಶೋ ಆದಮೇಲೆ ಕಲೆಕ್ಷನ್ನೆಲ್ಲ ಪ್ಯಾಕ್ ಮಾಡಿ
ನಮ್ಮ ತಾಯಿ ತಮ್ಮ ಇದ್ದರು, ಅವ್ರ ಮನೇಲಿ ಇಟ್ಟು ರಾತ್ರಿ ಮತ್ತೆ 11 ಗಂಟೆಗೆ ಬೆಂಗಳೂರಿಗೆ ಬರುವೆ. ಅಲ್ಲಿಂದ ಹೊರಡುವೆ, ಇಲ್ಲಿ 12 ಗಂಟೆಗೆ ಬರುವೆ. ಇದು ನಿರಂತರವಾಗಿ ಒಂದು 2-3 ವರ್ಷ ಮಾಡಿದ್ದೀನಿ. ಫಸ್ಟ್ ಸಿನಿಮಾ ಯಾವುದಕ್ಕೆ ನೆನಪಿದೆ ಸರ್? ಏನು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಭಾಗ್ಯಲಕ್ಷ್ಮಿ. ರಾಜ್ಕುಮಾರ್ ಅವ್ರ ಪಿಕ್ಚರು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಸಿನಿಮಾ ಹಾಕಿದ್ದು ಮೊದಲನೇ ಪಿಕ್ಚರು. ಅದಾದ ಮೇಲೆ ಹಂಚಿಕೆದಾರನಾದೆ ಮೈಸೂರಿನಲ್ಲಿ ಡಿಸ್ಟ್ರಿಬ್ಯೂಟ್ರಾಗಿ. ಡಿಸ್ಟ್ರಿಬ್ಯೂಷನ್ ಮಾಡಿದ್ದು ಅಂಬರೀಷ್ ಅವ್ರದ್ದೇ ಒಂದು ಇಂದ್ರಜಿತ್ ಅಂತ ಪಿಕ್ಚರ್. ಅದು 25 ವಾರ ಹೋಯ್ತದು. ತುಂಬ ಸೂಪರ್ ಹಿಟ್. ಅಲ್ಲಿಂದ ಪ್ರಾರಂಭ ಮಾಡಿದೆ. ಅಲ್ಲಿಂದ ಸಿನಿಮಾ ಜರ್ನಿ ಹಂಚಿಕೆದಾರನಾಗಿ ಪ್ರಾರಂಭ ಆಯಿತು. ಆಮೇಲೆ ನಾನು ಡಿಸ್ಟ್ರಿಬ್ಯೂಷನ್ ಶುರುವಾದ ಮೇಲೆ ನಮ್ಮ ಆಫೀಸ್ನ ಪ್ರಾರಂಭ ಮಾಡಿದ್ಮೇಲೆ ಕನ್ನಡ ಚಿತ್ರರಂಗದಲ್ಲಿ ಏನು ಮೈಸೂರು ಏರಿಯಾಗೆ 3.5-4 ಲಕ್ಷ ರೂಪಾಯಿ ಮೇಲೆ ಹೋಗ್ತಿರಲಿಲ್ಲ ಪಿಕ್ಚರ್ಗಳು. ಪ್ರೊಡ್ಯೂಸರ್ಗಳಾದ್ರೆ ಅದು ಖರೀದಿ ಮಾಡ್ತಿರಲಿಲ್ಲ. ಅದನ್ನು 10 ಲಕ್ಷ 15 ಲಕ್ಷವರೆಗೆ ಏರಿಕೆ ಮಾಡಿದೆ. ಅದಕ್ಕೆ ಒಂದು ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ. ನಾನದು ಒಂಟಿ ಸಲಗ ಅಂತ 2ನೇ ಸಿನಿಮಾ ಮಾಡಿದೆ ಡಿಸ್ಟ್ರಿಬ್ಯೂಷನ್, ಅಂಬರೀಷ್ದೆ. ಅದನ್ನು ಆಗ ನನಗೆ ಮೈಸೂರಿನಲ್ಲಿ ಒಬ್ಬರು ದೊಡ್ಡ ಡಿಸ್ಟ್ರಿಬ್ಯೂಟ್ರ್, ಅವರು ಶ್ರೀಧರ್ ಕೃಪಾ ಕಂಬೈನ್ಸ್ ಅಂತ ಇರಬೇಕು. ಅವರು ಆ ಒಂಟಿ ಸಲಗ ಸಿನಿಮಾ ರಿಲೀಸ್ ಮಾಡಿದ ದಿನ ಜೈ ಕರ್ನಾಟಕ ಅಂತೇಳಿ ದ್ವಾರಕೀಶ್ ಅವ್ರದ್ದು ಒಂದು ಸಿನಿಮಾ ಸೆಟ್ಟೇ ಇರ್ತು, ಮಿಸ್ಟರ್ ಇಂಡಿಯಾದ ಮಿಸ್ಟರ್ ಇಂಡಿಯಾ ಡಬ್ಬಿಂಗು. ಅವರ ಸಿನಿಮಾ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ರು. ಅವರು ನನ್ನ ಹತ್ರ ಒಂದು ಮಾತಂದರು, ನೋಡಿ ಜೈ ಕರ್ನಾಟಕ ಸಿನಿಮಾ ನಾನು ಮೈಸೂರಿಗೆ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದೀನಿ. ಜೈ ಕರ್ನಾಟಕ ಹೆಸರಿಗೆ 50 ದಿವಸ, ಮತ್ತಿನ್ನು ಅಂಬರೀಷ್ ಅವರು ಇವೆಲ್ಲ ಮಾಡೋಕ್ಕಿನ್ನ 50 ದಿವಸ ಅಂತೇಳಿ ನನ್ನ ಹತ್ರ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಆಯ್ತು ನೋಡೋಣ ಬನ್ನಿ ಅಂದೆ. ಯಾಕೆಂದರೆ ಒಂಟಿ ಸಲಗ ಸಿನಿಮಾ ತೆಗೆದು ಪ್ರೊಡ್ಯೂಸರು ಭಾಳ ನೊಂದ್ಬಿಟ್ಟಿದ್ರು, ರಿಲೀಸ್ ಮಾಡೋಕ್ಕಾಗಿರಲಿಲ್ಲ ದುಡ್ಡಿನ ಸಮಸ್ಯೆಯಿಂದ. ಆ ಕಾಲದಲ್ಲಿ 10 ಲಕ್ಷ ರೂಪಾಯಿಗೆ ಪಿಕ್ಚರ್ನ MG ಕೊಟ್ಟು ಖರೀದಿ ಮಾಡಿದ್ದೆ. ಅದಕ್ಕೆ ಅವರೆಲ್ಲ ರೇಗಿಸಿದ್ರು, ಎಲ್ಲಿಂದ 10 ಲಕ್ಷ ಸಂಪಾದನೆ ಮಾಡ್ತೀರಿ, ವಾಪಸ್ ತಗೋತೀರಿ ಅಂತ. ಆದರೆ ಆ ಸಿನಿಮಾ ಅದ್ಭುತವಾಗಿ ಹೋಯಿತು. ಜೈ ಕರ್ನಾಟಕ ನನಗೆ ಹೇಳೋದಲ್ಲ, 50 ದಿವಸ ಹೆಸರು, 50 ದಿನ ಅಂಬರೀಷ್ಗೆ 50 ದಿವಸ ಅಂತ ಹೆಸರು. ಒಂದೇ ಶೋಗೆ ಪಿಕ್ಚರು ಮುಗಿದೋಯ್ತು. ನಮ್ಮ ಪಕ್ಷದವರೇ ಒಳಗಡೆ ಇಂಟರ್ನಲ್ಲಿ ಬ್ಯಾಕ್ ಸ್ಟಾಪ್ ಮಾಡ್ತಾಯಿದ್ರು, ಹಳ್ಳಿಗಳಲ್ಲಿ ಸ್ಪ್ರೆಡ್ ಮಾಡ್ತಾ ಹೋದರು. ಅದರ ಎಫೆಕ್ಟು ಅಂಬರೀಷ್ ಅವರಿಗೆ ಸ್ವಲ್ಪ ಪಾಠ ಕಲಿತು. ಆಗ ಮಂಡ್ಯದಲ್ಲಿ 24 ಗಂಟೆ ಕೆಲಸ ಮಾಡೋದು, ರಾತ್ರಿಯೆಲ್ಲ. ಅವ್ರ ಕಾಲಿಗೆ ರಕ್ತ ಬರೋವಷ್ಟು ಓಡಾಟ ನಡೆಸಿದ್ರು ಬರೀ ಕಾಲಿನಲ್ಲಿ. ಇಲ್ಲಾದಂಥ ಸೋಲಿನ ಎಕ್ಸ್ಪೀರಿಯನ್ಸಲ್ಲಿ ಪಾಠದಿಂದ